ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಸೊ ಈಗ ಬೆಳಗಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಬೆಳಗ್ಗೆ ತಿಂಡಿಗೆ ಇವತ್ತು ಚೀಲ ಮಾಡಿದ್ದೆ. ಚೀಲ ಅಥವಾ ಬೇಸನ್ ಹಿಟ್ಟಿನಿಂದ ಮಾಡೋಂಥ ದೋಸೆ ಏನಾದರೂ ಹೇಳ್ಬೋದು. ನಾನು ಯೂಶ್ವಲಿ ಚೀಲ ಅಂತೀನಿ. ಅಂದರೆ ಇದು ಚೀಲ ಅಥವಾ ದೋಸೆ. ಇದರಲ್ಲಿ ನಾನು ಬೇಸನ್ ಆ್ಯಡ್ ಮಾಡಿದ್ದೀನಿ ಮತ್ತು ರಾಗಿ ಹಿಟ್ಟು ಆ್ಯಡ್ ಮಾಡಿದ್ದೀನಿ. ಬೇಕಂದರೆ ಜಸ್ಟ್ ಬೇಸನ್ನಿಂದ ಮಾಡ್ತಾರೆ, ಆದರೆ ನಾನು ಸ್ವಲ್ಪ ಹೆಲ್ದಿ ಇರಲಿ ಇನ್ನೂ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬರುತ್ತೆ ರಾಗಿ ಹಿಟ್ಟು ಆ್ಯಡ್ ಮಾಡಿದರೆ ಮತ್ತು ಟೇಸ್ಟಿಯಾಗಿ ಅನಿಸುತ್ತೆ. ಸೊ ಆಮೇಗೂ ಕೂಡ ಇದನ್ನೇ ತಿನ್ನಿಸ್ತೀವಿ. ಸೊ ಹಾಗಾಗಿ ಈಗ ಎಲ್ಲರಿಗೂ ಒಂದೇ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಯೂಶ್ವಲಿ ನಾನು ಬೇರೆ ಬೇರೆ ಮಾಡ್ತೀನಿ, ಆಮೇಲೆ ಬೇರೆ ಬ್ರೇಕ್ಫಾಸ್ಟ್ ಆದರೆ ನಮಗೆ ಬೇರೆ ಆಗಿರುತ್ತೆ. ಯಾಕಂದರೆ ಅವ್ನಿಗೆ ಸ್ವಲ್ಪ ಖಾರ ಕಡಿಮೆ ಮಾಡಿ ನಾನು ಬ್ರೇಕ್ಫಾಸ್ಟ್ ಆದರೆ ರೆಡಿ ಮಾಡೋದು. ಸೊ ಹಾಗಾಗಿ ಬೇರೆ ಆಗಿರುತ್ತೆ. ಆದರೆ ಇವತ್ತು ಎಲ್ಲ ಸೇಮ್ ಆಗಿದೆ, ಯಾಕಂದರೆ ಇದ್ರ ಜೊತೆ ನಾವು ಕೆಚಪ್ ತೊಗೊಳ್ತಾ ಇದ್ದೀವಿ. ಸೊ ಹಾಗಾಗಿ ನಮಗೆ ಇದಕ್ಕೆ ಅಷ್ಟು ಖಾರ ಬೇಕಂತ ಅನಿಸೋದಿಲ್ಲ. ಸೊ ಅವನಿಗೆ ಎಷ್ಟು ಖಾರ ಅಂದರೆ ಸ್ವಲ್ಪನೇ ಜಸ್ಟ್ ಒಂದು ಸ್ವಲ್ಪನೇ ಚಿಲ್ಲಿ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಅವನಿನ್ನೂ ಖಾರ ಅಷ್ಟು ಅಂದರೆ ಅಭ್ಯಾಸ ಇಲ್ಲ, ಇನ್ನೂ ಅಷ್ಟು ಖಾರ ತಿನ್ನೋದಿಲ್ಲ. ಸ್ವಲ್ಪ ತಿಂತಾನೆ ಮಧ್ಯ ಮಧ್ಯ, ಆದರೆ ಜಾಸ್ತಿ ಖಾರ ಕಂಟಿನ್ಯೂಸ್ ಆಗಿ ತಿನ್ನೋಕ್ಕೆ ಬರೋದಿಲ್ಲ, ಇನ್ನೂ ಆಗೋದಿಲ್ಲ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಸಪ್ಪೆನೇ ಮಾಡ್ತೀವಿ. ಏನೇ ಬ್ರೇಕ್ಫಾಸ್ಟ್ ಇದ್ದರೂ ಬೇರೆ ಇರುತ್ತೆ, ಊಟ ಬೇರೆ ಇರುತ್ತೆ, ಡಿನ್ನರ್ ಬೇರೆ ಇರುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ಡೈಲಿ ಎರಡೆರಡು ಡಿಶ್ ಇದ್ದೇ ಇರುತ್ತೆ. ಸೊ ಏನಿಲ್ಲ, ಇದಕ್ಕೆ ನಾನು ನಮಗೆ ಇಷ್ಟವಾದ ತರಕಾರಿನ ಹಾಕ್ಕೊಳ್ಬೋದು. ಆದರೆ ಮೇನ್ ತರಕಾರಿ ಬಂದು ಇದಕ್ಕೆ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಆನಿಯನ್, ಟೊಮೆಟೊ ನಾನು ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಯಾಕಂದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಕ್ರಿಸ್ಪಿ ಬೇಕಂದರೆ ಟೊಮೆಟೊ ಅವಾಯ್ಡ್ ಮಾಡಿ ಜಸ್ಟ್ ಇದು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಆಗಿರ್ಬೋದು ಅದನ್ನು ಹಾಕ್ಕೊಳ್ಬೋದು. ಮತ್ತು ಇದು ಚಟ್ನಿ ನಾನು ಆ್ಯಕ್ಚುಲಿ ನೆನ್ನೆ ದೋಸೆ ಮಾಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಚಟ್ನಿ ಮಿಕ್ಕಿತ್ತು. ಇದು ರೆಡ್ ಚಟ್ನಿ, ನಾನು ಅಂದರೆ ಕೊಬ್ಬರಿ ಚಟ್ನಿನೇ, ಅದಕ್ಕೆ ಸ್ವಲ್ಪ ರೆಡ್ ಖಾರ ಹಾಕಿ ಅದು ಡ್ರೈ ಚಿಲ್ಲಿ ಬರುತ್ತಲ್ಲ ಅದನ್ನು ಹಾಕಿ ಮಾಡಿದ್ದು, ಅದು ಆಯಿತು. ಈಗ ಪೂಜೆ ಕೂಡ ಆಯಿತು. ಸೊ ಇವತ್ತಿನ ಪೂಜೆ, ಇವತ್ತು ಚೆನ್ನಾಗಿ ರಂಗೋಲಿ ತೆಗೆದು ಪೂಜೆ ಮಾಡಿದ್ದೀನಿ. ನೋಡಿ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ರಂಗೋಲಿ. ದೇವ್ರ ಮನೆ ಎದುರುಗಡೆ ತೆಗೆದು, ಅಂದರೆ ನಮ್ಮದೇನು ಮಂಟಪ ಇದೆ ಅಲ್ಲಿ ನಾನು ಸ್ವಲ್ಪ ಸ್ಪೇಸ್ ಮಾಡ್ಕೊಂಡಿದ್ದೀನಿ ಈ ಥರ ರಂಗೋಲಿನ ಬಿಡಿಸೋದಕ್ಕೆ. ಸೊ ಫೆಸ್ಟಿವಲ್ ಆಗಿರ್ಬೋದು, ಡೈಲಿನೂ ನಾನು ರಂಗೋಲಿನ ಬಿಡಿಸ್ತೀನಿ. ಸೊ ಚೆನ್ನಾಗಿರುತ್ತೆ ರಂಗೋಲಿ ಹಾಕಿ ಪೂಜೆ ಮಾಡೋದ್ರಿಂದ ತುಂಬ ಚೆನ್ನಾಗೂ ಅನಿಸುತ್ತೆ ಮತ್ತು ಮನಸ್ಸಿಗೂ ತೃಪ್ತಿ, ನನಗೆ ಕಂಪ್ಲೀಟ್ ಅನಿಸುತ್ತೆ ಪೂಜೆ. ಸೊ ಇದು ಇವತ್ತು ನಮ್ಮ ಮನೇನ ಪೂಜೆ ನಾನೇ ಮಾಡಿದ್ದು ಇವತ್ತು. ಇದು ನಮ್ಮ ಅಪಾರ್ಟ್ಮೆಂಟ್ ಎದುರುಗಡೆ ಇರುವಂಥ ದೇವಸ್ಥಾನ. ಇದು ಮುರ್ಬಾದೇವಿ ದೇವಸ್ಥಾನ ಅಂತ ಹೇಳ್ತಾರೆ, ಮುರ್ಬಾದೇವಿ. ಸೊ ಇಲ್ಲಿ ಡೈಲಿ ಬೆಳಗ್ಗೆ ಸಂಜೆ ಪೂಜೆ ಇರುತ್ತೆ. ಈಗ ನವರಾತ್ರಿ ಟೈಮು, ಸೊ ಹಾಗಾಗಿ 9 ದಿನವೂ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡ್ತಾರೆ. ಇಲ್ಲಿ ಗಣಪತಿ ದೇವಸ್ಥಾನ ಕೂಡ ಇದೆ ಪಕ್ಕಕ್ಕೆ, ಮತ್ತು ಇದು ಈಶ್ವರನ ದೇವಸ್ಥಾನ ಕೂಡ ಇದೆ. ಈಗ ನಾನು ಮತ್ತೆ ಮಧ್ಯಾಹ್ನಕ್ಕೆ ಸ್ವಲ್ಪ ಏನಾದರೂ ಪಲಾವ್ ಮಾಡೋಣ ಅಂತ ಇವಾಗ ಪಲಾವ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲರೂ ಚೀಲ ತಿಂದ್ವಿ. ಸೊ ಚೀಲ ಅಂದರೆ ಸ್ವಲ್ಪ ಅಷ್ಟೇನು ಹೆವಿ ಇರೋದಿಲ್ಲ, ಬ್ರೇಕ್ಫಾಸ್ಟ್ ಲೈಟಾಗಿರುತ್ತೆ ಬ್ರೇಕ್ಫಾಸ್ಟು. ಹಾಗಾಗಿ ಈಗ ಏನಾದರೂ ಸ್ವಲ್ಪ ಪಲಾವ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಪಲಾವ್ ಮಾಡ್ತಾಯಿದ್ದೀನಿ. ಇದು ಮೆಂತ್ಯ ಪಲಾವ್ ನನಗಂತೂ ತುಂಬಾ ಇಷ್ಟ. ನಾನು ಮಾಡುವಂಥ ಮೆಂತ್ಯ ಪಲಾವ್ ಅಂದರೆ ನನಗೆ ತುಂಬ ಇಷ್ಟ, ಯಾಕಂದರೆ ಅದ್ರಲ್ಲಿ ನಾನು ಪೀಸನ್ನು ಆ್ಯಡ್ ಮಾಡ್ತೀನಿ. ಸೊ ಅದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಏನಿಲ್ಲ, ಜಸ್ಟ್ ಮೊದಲಿಗೆ ನಾನು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಚಕ್ಕೆ, ಲವಂಗ ಹಾಕಿ ಈಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಇದಕ್ಕೆ ನಾನು ಅಂದರೆ ಈಗ ಇದಕ್ಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನಾನು ಪೀಸನ್ನು ಹಾಕ್ಕೊಂಡಿದ್ದೀನಿ. ಪೀಸು ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಬೋದು. ಇದು ಹಸಿ ಬಟಾಣಿ, ಅಂದರೆ ಒಣ ಬಟಾಣಿ ಅದೇನಿರುತ್ತೆ ಅದನ್ನು ನೆನೆಸಿ ಅದನ್ನು ಕೂಡ ಹಾಕ್ಕೊಳ್ತಾರೆ. ಆದರೆ ಹಸಿ ಬಟಾಣಿ ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ.
ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ ಇದರಲ್ಲಿ ನಾನು ಹೆಚ್ಕೊಂಡಿರೋಂಥ ಮೆಂತೆ ಸೊಪ್ಪು ಏನು ಬರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಮೆಂತೆ ಸೊಪ್ಪು. ಒಂದು ಕಟ್ಟು ದೊಡ್ಡ ಕಟ್ಟಿದ್ರೆ ಅದರ ಅರ್ಧ ಕಟ್ಟಷ್ಟು ನಾನು ಮೆಂತೆನ ಹಾಕ್ಕೊಳ್ತೀನಿ, ಅಂದರೆ 1.5 ಗ್ಲಾಸ್ ಅಥವಾ 2 ಗ್ಲಾಸ್ ಅನ್ನ ಮಾಡುವಾಗ. ಯಾಕಂದರೆ ಜಾಸ್ತಿ ವೆಜಿಟೇಬಲ್ ಜಾಸ್ತಿ ಸೊಪ್ಪಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಇಲ್ಲಾಂತಂದರೆ ಬರೀ ರೈಸ್ ಇದು ಬರುತ್ತೆ, ಇಲ್ಲಾಂದರೆ ಆ ಫ್ಲೇವರ್ ಆ ಟೇಸ್ಟ್ ಬರೋದಿಲ್ಲ. ಸೊ ನಾನು ಪರ್ಸ್ನಲಿ ಜಾಸ್ತಿ ಹಾಕ್ಕೊಳ್ತೀನಿ, ನನಗೆ ತುಂಬ ಇಷ್ಟ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಉಪ್ಪು ಬೆರೆಸೋದ್ರಿಂದ ಸ್ವಲ್ಪ ಮೆತ್ತಗಾಗತ್ತೆ ಮತ್ತು ಚೆನ್ನಾಗಿ ಕುಕ್ ಆಗುತ್ತೆ. ಈಗ ಇದಕ್ಕೆ ಹುಳಿಗೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮೆಟೊ ಹಾಕ್ಕೊಳ್ಳೇಬೇಕು, ಯಾಕಂದರೆ ಇದು ಮೆಂತೆ ಸ್ವಲ್ಪ ಕಹಿ ಇರುತ್ತೆ. ಸೊ ಆ ಕಹಿ ಹೋಗಬೇಕು ಅಂತಂದರೆ ಸ್ವಲ್ಪ ಹುಳಿ ಇರಬೇಕು. ಹುಣಸೆಯನ್ನು ಅಂದರೆ ಅದೇನು ರಸ ಇರುತ್ತೆ ಅದನ್ನು ಕೂಡ ಹಾಕ್ಕೊಳ್ತಾರೆ, ಆದರೆ ಅದ್ರ ಬದಲಿ ಟೊಮೆಟೊ ನಾನು ಟೊಮೆಟೊನ ಯೂಸ್ ಮಾಡ್ಬೋದು, ಅಂದರೆ ಆ ಹುಳಿನ ಸ್ವಲ್ಪ ಕಡಿಮೆ ಮಾಡುತ್ತೆ. ಈಗ ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ. ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಇದು ಬಿರಿಯಾನಿ ರೈಸ್. ಇದಕ್ಕೆ ಬಿರಿಯಾನಿ ರೈಸ್ ಅಥವಾ ಪಲಾವ್ ರೈಸ್ ಏನು ಬರುತ್ತೆ, ಸ್ವಲ್ಪ ಉದ್ದ ಇರುತ್ತೆ ಅಕ್ಕಿ, ಅಂದರೆ ನಾವು ನಾರ್ಮಲಿ ಅಕ್ಕಿ ಯೂಸ್ ಮಾಡ್ತೀವಿ ಬಾಸ್ಮತಿ ರೈಸ್ ಡೈಲಿ. ಸೊ ಅದಕ್ಕಿಂತ ಸ್ವಲ್ಪ ಅಂದರೆ ಇದು ಸ್ವಲ್ಪ ಉದ್ದ ಇರುತ್ತೆ, ಅದು ಇದ್ದರೆ ತುಂಬ ಟೇಸ್ಟಿ, ಅಂದರೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ನೋಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡಿ. ಈಗ ನೋಡಿ ಆಲ್ರೆಡಿ ಇದಕ್ಕೆ ನೀರು ಬಿಟ್ಟಿದೆ, ಸೊ ಅದು ತಾನಾಗೆ ಬೆಂದ್ಕೊಳ್ಳುತ್ತೆ ಚೆನ್ನಾಗಿ. ಇದು ಅಂದರೆ ಮಿಕ್ಸ್ ಆಗಬೇಕು, ಚೆನ್ನಾಗಿ ಬೇಯಬೇಕು. ಈಗ ಇದಕ್ಕೆ ನಾನು 1 ಅಥವಾ 2 ಚಮಚದಷ್ಟು ನಾನು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅಕ್ಕಿಯನ್ನು ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 2-3 ಸಲ ತೊಳೆದಿದ್ದೀನಿ ಅಕ್ಕಿನ. ಸೊ ಇದನ್ನು ನಾನೀಗ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಸ್ವಲ್ಪ 2 ಮಿನಿಟ್ಸ್ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಎಣ್ಣೆಯಲ್ಲಿನೇ 2 ನಿಮಿಷ ನಾನು ಫ್ರೈ ಮಾಡಿದೆ ಅಕ್ಕಿಯನ್ನು. ಈಗ ಇದಕ್ಕೆ ನೀರು ಆ್ಯಡ್ ಮಾಡಬೇಕು. ನಾನು ಅಕ್ಕಿ 2 ಗ್ಲಾಸ್ ತೊಗೊಂಡಿದ್ದೆ, ಸೊ ಅದರಷ್ಟೇ ಅಂದರೆ ಡಬಲ್ ಆಗಿ ತೊಗೋಬೇಕು, ಅಂದರೆ 4 ಗ್ಲಾಸಷ್ಟು ನೀರು ತೊಗೊಳ್ಬೇಕು. ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡ್ರೂ ಚೆನ್ನಾಗಿ ಬರುತ್ತೆ, ಯಾಕಂದರೆ ಸ್ಟೀಮಲ್ಲಿ ಬೇಯುತ್ತೆ ಚೆನ್ನಾಗಿ ಅಕ್ಕಿ. ನಿಮಗೆ ಉದುರಾಗಿ ಚೆನ್ನಾಗಿ ಬೇಕು ಅಂತಂದರೆ ಒಂದು ಅರ್ಧ ಗ್ಲಾಸಷ್ಟು, ಅಂದರೆ ಅರ್ಧ ಅಷ್ಟು ಕಡಿಮೆ ತೊಗೊಳ್ಳಿ, ಅಂದರೆ ಎಷ್ಟು 3.5 ಗ್ಲಾಸಷ್ಟು ನೀವು ನೀರನ್ನು ತೊಗೊಳ್ಬೋದು. ಇಲ್ಲಿ ನಾನು 4 ಗ್ಲಾಸಷ್ಟನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ನಾನು ಯಾವುದೇ ರೀತಿ ಬಿರಿಯಾನಿ ಮಸಾಲ ಆಗಿರ್ಬೋದು ಅಥವಾ ಪಾವ್ ಭಾಜಿ ಮಸಾಲ ಕೂಡ ಹಾಕ್ತಾರೆ, ಸೊ ಅದು ನಾನೇನು ಆ್ಯಡ್ ಮಾಡೋದಿಲ್ಲ. ಜಸ್ಟ್ ನಾನು ಗರಂ ಮಸಾಲ, ನಾನು ಇದು ಮನೆಯಲ್ಲೇ ಮಾಡ್ಕೊಳ್ತೀನಿ ಮಸಾಲೆ, ಸೊ ಇದನ್ನು ನಾನು ಹಾಕ್ಕೊಳ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ಇವತ್ತು ಸಿಂಪಲ್ಲಾಗಿ ಬೇಕು, ಅಂದರೆ ಜಾಸ್ತಿ ಖಾರ ಬೇಡ, ನಾರ್ಮಲಾಗಿ ಬೇಕು ಅಂತ ನಾನು ಜಸ್ಟ್ ಗರಂ ಮಸಾಲನೇ ಅಷ್ಟೇ ಹಾಕ್ತಾಯಿದ್ದೀನಿ. ಇಲ್ಲಾಂತಂದರೆ ನಾನು ಪಾವ್ ಭಾಜಿ ಮಸಾಲ ಕೂಡ ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ಸ್ವಲ್ಪ ಖಾರ ಆಗಿರುತ್ತೆ. ಈಗ ಇದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ತುಪ್ಪನೇ ಬೆರೆಸ್ತಾ ಇದ್ದೀನಿ. ತುಪ್ಪ ಎಂಡಲ್ಲಿ ಬೆರೆಸ್ತಾ ಇದ್ದೀನಿ, ಯಾಕಂದರೆ ತುಂಬ ಚೆನ್ನಾಗಿ ಬಿಡಿಯಾಗಿ ಬರುತ್ತೆ ಇದು ರೈಸ್. ಸೊ ಹಾಗಾಗಿ ಸ್ವಲ್ಪ ತುಪ್ಪನ ಬೆರೆಸಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಇದು ಬಾಯ್ಲ್ ಆಗ್ತಾಯಿದೆ, ಪೂರ್ತಿಯಾಗಿ ಸುತ್ತಲೆಲ್ಲ ಬಾಯ್ಲ್ ಆಗಬೇಕು. ಈಗ ನಾನು ಕುಕ್ಕರ್ ಲಿಡ್ಡನ್ನು ಮುಚ್ತಾ ಇದ್ದೀನಿ. ಮುಚ್ಚಿ 1 ಸೀಟಿ ಮಾಡಿದ್ರೆ ಸಾಕು. 2 ಅಥವಾ 3 ಮಾಡಿದ್ರೆ ತುಂಬ ಮೆತ್ತಗಾಗುತ್ತೆ. ಹಾಗಾಗಿ ನಮಗೆ ಸ್ವಲ್ಪ ಉದ್ರಾಗಿ ಬೇಕು ರೈಸ್, ಹಾಗಾಗಿ ನಾನು 1 ಸೀಟಿ ಅಷ್ಟೇ ಮಾಡಿ. ಸಂಜೆ ಹೊರಗಡೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಶಾಪಿಂಗ್ ಇದೆ ಒಂದು ಸ್ಪೆಷಲ್ ಡೇಗೆ. ಸೊ ಅದೇನು ಅಂತ ಸ್ಪೆಷಲ್ ಡೇ ಮುಂದೆ ನಾನು ಬರೋ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಎಲ್ಲರೂ ಹೋಗ್ತಾ ಇದ್ದೀವಿ, ರೆಡಿಯಾಗಿದ್ದೀವಿ. ನಾನು ರೆಡಿಯಾಗಿದ್ದೀನಿ, ಆಮೇಲೆ ರೆಡಿಯಾಗಿದ್ದಾನೆ, ಅಮ್ಮ ಕೂಡ ರೆಡಿಯಾಗಿದ್ದಾರೆ. ಎಲ್ಲರೂ 4 ಜನ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ತಿರದಲ್ಲಿ ಗನ್ಸೋಲಿಯಲ್ಲಿದೆ, ಮತ್ತು ಅಲ್ಲೆಲ್ಲ ಏನಾದರೂ ಡಿನ್ನರ್ ಮುಗಿಸ್ಕೊಂಬರೋದು ಪ್ಲ್ಯಾನ್ ಇದೆ. ಸೊ ಶಾಪಿಂಗ್ ಏನು ಅಂತ ಎಲ್ಲ ಹೇಳ್ತೀನಿ. ನನಗೂ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಸೊ ವೆಸ್ಟರ್ನ್ ಡ್ರೆಸ್ಸಸ್ ತೊಗೊಳೋದಿದೆ. ಸೊ ಚೆನ್ನಾಗಿ ಅನಿಸಿದ್ರೆ ನೋಡಿ ತೊಗೊಳ್ತೀನಿ ಅಷ್ಟೇ. ಸೊ ಸ್ಪೆಷಲಿ ಆ್ಯಕ್ಚುಲಿ ಅಮ್ಮಗೆ ಶಾಪ್ ಮಾಡೋದಿದೆ. ಸೊ ಏನು ಸ್ಪೆಷಲ್ ಡೇ ಅಂತ ಗೊತ್ತಾಗತ್ತೆ ನಿಮಗೆ. ಸೊ ಮಡಿ ಆಗೋದು. पीछे से कॉटन वेस्ट पैंट मस्त चल रहा है, इसके लिए बताया। ये अच्छा लगा मुझे। हाँ वो चीज़ वो भी दे दूँगा निकल के। क्या पजामा है, धोती है, पैंट है, वाइट पजामा दिखाइए इसका, और इसमें कलर्स या फिर उसमें पैटर्न्स भी दिखाइए मुझे। फिर आज आगे कलर ये कुर्ता ही देखना।
दादू एक ही है वो दादू या ना नहीं बड़ा नहीं छोटा तिथं दाखवत आहेत ते. एक कॉटन है हाँ इम्पोर्टेंट मटेरियल है नहीं कॉटन है क्या है क्या बोल कॉटन रहे हो नहीं है, ये इम्पोर्टेंट कपड़ा है आप इम्पोर्टेंट हाँ इम्पोर्टेंट है ये कैसे टोस्ता वगैरह नहीं बच्चों छोटे बच्चों को क्या है गरम नहीं होगा ना गरम भी नहीं होता टोस्ता भी नहीं हे मोठं झाल्यावर चांगलं असते का आता नको म्हणतात ते काय म्हटला साइज ओके वो मेरे को मालूम है साइज अत्तल पैटर्न देख लीजिए साइज बरोबर है कलर कुठलं नाही ते बघून घे. कलर तेच छान वाटलं ना ये है क्रीम ते तो भैया तो दे दो क्रीम दे लेकिन उसमें साइज साइज छोटा है ग्रीन होता है साइज उसमें इसमें सेम साइज नहीं है साइज थोड़ा छोटा है ये लो चलो ना हो गया वो कलर भी हो गया ये मुझे अच्छा लगा ये क्या है? कुछ अलग है कपड़ा नहीं सर साइज ओके नहीं कपड़ा भी कुछ अलग लगा मुझे इसलिए मैं कपड़ा तो सेम है कपड़े में कोई डिफरेंट नहीं है खाली है ना नहीं नहीं पैटर्न बोल रही हूँ मैं ऐसे कुर्ती ऐसे पैटर्न ये चांगलं आहे चुका है already है ऐसे ते लिया है एक्चुअली अभी ये Only normal, गणपति फेस्टिवल में लिया है नरेंद्र 25% ऑफ है साडीमध्ये देख लीजिए आप ये कैसे जरकन जरदोसी का काम है ये न तो निकलता है ये स्टोन है ಆಮೇಲೆ ಬಟ್ಟೆ ತೊಗೊಂಡಾಯಿತು ಶಾಪಿಂಗ್ ಆಯಿತು ಆಮೇಲೆ ಈಗ ಇಲ್ಲೇ ಅದ್ರ ಶಾಪಲ್ಲೇ ಸಾರಿ ಕೂಡ ಅವರು ಇಟ್ಟಿದ್ದರು ಸೊ ಸಿಲ್ಕ್ ಸ್ಯಾರೀಸ್ ಮತ್ತು ಫ್ಯಾನ್ಸಿ ಸ್ಯಾರೀಸ್ ಸೊ ಅವ್ರ ಹತ್ರ ವೈಡ್ ರೇಂಜ್ ವೆರೈಟೀಸ್ ನನಗೆ ಅನಿಸೋ ಮಟ್ಟಿಗೆ ಅಷ್ಟು ನನಗೆ ಅನ್ನಿಸ್ಲಿಲ್ಲ ವೆರೈಟೀಸು ಸೊ ನನಗೆ ಸೇಮ್ ಅಂತಲೇ ಅನ್ನಿಸ್ತು ಏನಾದರೂ ಬೇರೆ ಯುನೀಕಾಗಿ ನಾನು ನೋಡ್ತಾ ಇದ್ದೆ ಅಂದರೆ ಸೀರಿಯಲ್ ಆಗಿರ್ಬೋದು ಸಿಲ್ಕಲ್ಲಿ ಅಥವಾ ಫ್ಯಾನ್ಸಿ ಸ್ಯಾರಿಯಲ್ಲಿ ಸೊ ನನಗೆ ಫ್ಯಾನ್ಸಿ ಸ್ಯಾರಿ ಮೇಯ್ನ್ ನಾನು ನೋಡ್ತಾ ಇದ್ದೆ ಮತ್ತು ಆದರೆ ತೊಗೊಳ್ಬೇಕಂತಲೇ ಏನಿರಲಿಲ್ಲ ಸೊ ಒಂದು ಇಷ್ಟ ಆಯಿತು ನನಗೆ ಸೊ ತೊಗೊಂಡಿದ್ದೀನಿ ಸೊ ಯಾವಾಗಾದರೂ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಸೀರೆ ಅಂತ ಈಗ ಇಲ್ಲಿ ಒಂದು ಟಾಯ್ ಶಾಪಿಗೆ ಬಂದಿದ್ವಿ ಆಮೇಲೆ ಒಂದು ಟಾಯ್ ತೊಗೊಂಡ್ವಿ ಸೊ ಅದೇನು ಟಾಯ್ ಯಾವುದು ಅಂತ ನಿಮಗೆಲ್ಲ ಗೊತ್ತಾಗತ್ತೆ ನಮ್ಮ ಮುಂದೆ ಬರೋ ವ್ಲಾಗ್ಸಲ್ಲಿ ಸೊ ಇದಾದಮೇಲೆ ನಾವು ಇಲ್ಲಿಂದ ಡಿನ್ನರ್ಗಂತ ಇಲ್ಲಿ ಕೃಷ್ಣಮಾಯಿ ರೆಸ್ಟೋರೆಂಟ್ ಅಂತ ಇದೆ ಇದು ಹತ್ತಿರದಲ್ಲೇ ಇದೆ ಇಲ್ಲಿ ಪ್ಯೂರ್ ವೆಜ್ ಇದು ರೆಸ್ಟೋರೆಂಟ್ ಸೊ ಇದು ತುಂಬ ದಿನದಿಂದ ನೋಡ್ತಾ ಇದ್ದೆ ಸೊ ಒಂದ್ಸಲ ಟ್ರೈ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಪ್ಯೂರ್ ವೆಜ್ ತಿನ್ನೋಣ ಅಂತ ಯಾಕಂದರೆ ನಾವು ಯೂಶ್ವಲಿ ಹೊರಗಡೆ ಬಂದರೆ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಪ್ರಿಫರ್ ಮಾಡೋದು ಆದರೆ ಇದು ಪ್ಯೂರ್ ವೆಜ್ ಮತ್ತು ಇವ್ರ ಆ್ಯಂಬಿಯನ್ಸ್ ಮತ್ತು ರೆಸ್ಟೋರೆಂಟ್ ನೋಡಿ ನನಗೆ ಏನಂದರೆ ಅಂದರೆ ಹೋಗಬೇಕು ಅಂತ ಫೀಲ್ ಆಯಿತು ಸೊ ಈಗ ಒಂದ್ಸಲ ಟ್ರೈ ಮಾಡೋಣ ಅಂತ ಇಲ್ಲಿ मी टाकून येतो हे गाडीमध्ये मला ना पसत नाही बघायचं हां 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 ಸೊ ಇದು ಯಾವುದೋ ಒಂದು ಯುನಿಕ್ಕಾಗಿ ಒಂದು ಸೂಪ್ ಇತ್ತು ಕೊರಿಯನ್ ಫ್ರೆಶ್ ಕೋಕೋನಟ್ ಸೂಪ್ ಮತ್ತು ರಾ ಪನ್ನೀರಿಂದ ಮಾಡಿದಂಥ ಸೊ ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ಫ್ಲೇವರ್ ಕಾಂಬಿನೇಷನ್ ಇಷ್ಟ ಆಗಲಿಲ್ಲ ಓಕೆ ಆಗಿತ್ತು ಮತ್ತು ಅದಾದಮೇಲೆ ಮೇನ್ ಮೆನ್ಯೂಗೆ ಬಂದ್ವಿ ನಾವು ಇದು ಪನ್ನೀರ್ ಕಡಾಯಿ ಮತ್ತು ಇದು ರೋಟಿ ಸೊ ಇಷ್ಟು ನಮ್ಮ ಡಿನ್ನರ್ ಸೊ ಹೀಗಿತ್ತು ನಮ್ಮ ದಿನ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಬಾಯ್ ಟೇಕ್ ಕೇರ್